ನಮಸ್ಕಾರ ಸ್ನೇಹಿತರೆ. ಜಪಾನ್ ಓಪನ್ ಚಾಂಪಿಯನ್ ಆದ ಪಿ.ವಿ. ಸಿಂಧು. ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ.ವಿ. ಸಿಂಧು ಅವರು 2026ರ ಡೈಹ್ಯಾಟ್ಸು ಓಪನ್ ಜಪಾನ್ ಮಹಿಳೆಯರ ಸಿಂಗಲ್ ಪ್ರಶಸ್ತಿಯನ್ನು ಗೆದ್ದು ಮತ್ತೊಮ್ಮೆ ಭಾರತೀಯ ಕ್ರೀಡಾಭಿಮಾನಿಗಳ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ. ಫೈನಲ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಸಿಂಧು ಆಕ್ರಮಣಕಾರಿ ಆಟ ಮತ್ತು ನಿಖರ ಸ್ಮ್ಯಾಶ್ಗಳ ಮೂಲಕ ಎದುರಾಳಿಗಳನ್ನು ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದರು. ಈ ಜಯದೊಂದಿಗೆ ಸಿಂಧು ತಮ್ಮ ಅಂತಾರಾಷ್ಟ್ರೀಯ ಸಾಧನೆಗಳ ಪಟ್ಟಿಗೆ ಮತ್ತೊಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸೇರಿಸಿಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಮಾನಿಗಳು ಹಾಗೂ ಕ್ರೀಡಾ ವಲಯದ ಗಣ್ಯರು ಅಭಿನಂದನೆಗಳ ಮಹಾಪೂರವನ್ನೇ ಹರಿಸಿದ್ದಾರೆ. ಭಾರತದ ಬ್ಯಾಡ್ಮಿಂಟನ್ ತಾರೆ ಪಿ.ವಿ. ಸಿಂಧು ಅವರು ಸುಮಾರು 19 ತಿಂಗಳ ಪ್ರಶಸ್ತಿ ಭರವನ್ನು ಅಂತ್ಯಗೊಳಿಸಿ ಪ್ರತಿಷ್ಠಿತ BWF ಜಪಾನ್ ಓಪನ್ ಸೂಪರ್ 750 ಮಹಿಳೆಯರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದು ಐತಿಹಾಸಿಕ ಸಾಧನೆ ಮಾಡಿದ್ದಾರೆ. ಫೈನಲ್ನಲ್ಲಿ ಆತಿಥೇಯ ಜಪಾನ್ನ ಅಗ್ರ ಆಟಗಾರ್ತಿ ಅಕಾನೆ ಯಮಗುಚಿ ಅವರನ್ನು 21-17, 21-17 ನೇರ ಗೇಮ್ಗಳಿಂದ ಮಣಿಸಿ ಚಾಂಪಿಯನ್ ಕಿರೀಟ ಮುಡಿಗೇರಿಸಿಕೊಂಡರು. ಟೋಕಿಯೋ ಮೆಟ್ರೋಪಾಲಿಟನ್ ಜಿಮ್ನಾಶಿಯಂನಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಆರಂಭದಲ್ಲಿಯೇ ಆತ್ಮವಿಶ್ವಾಸದಿಂದ ಆಡಿದ ಸಿಂಧು ತಮ್ಮ ಆಕ್ರಮಣಕಾರಿ ಆಟದ ಮೂಲಕ ಮೊದಲ ಗೇಮನ್ನು 21-17 ಅಂತರದಲ್ಲಿ ಗೆದ್ದು ಎರಡನೇ ಗೇಮ್ನಲ್ಲೂ ಅದೇ ಲಯವನ್ನು ಮುಂದುವರಿಸಿ ಮಧ್ಯಂತರಕ್ಕೆ 11-7 ಮುನ್ನಡೆ ಸಾಧಿಸಿದರು. ಬಳಿಕ ಯಮಗುಚಿ ಹೋರಾಟ ನಡೆಸಿದರೂ ಸಿಂಧು ಅವಕಾಶ ನೀಡದೆ 21-17 ಅಂತರದಲ್ಲಿ ಗೆಲುವು ದಾಖಲಿಸಿದರು. ಸುಮಾರು 50 ನಿಮಿಷಗಳ ಕಾಲ ನಡೆದ ಪಂದ್ಯದಲ್ಲಿ ಸಿಂಧು ಅವರ ವೇಗ, ನಿಖರ ಸ್ಮ್ಯಾಶ್ಗಳು ಹಾಗೂ ಸಮರ್ಥ ರಕ್ಷಣಾತ್ಮಕ ಆಟ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. 19 ತಿಂಗಳ ಬಳಿಕ ಮತ್ತೆ ಚಾಂಪಿಯನ್. 2026ರ ಆರಂಭದ ಬಳಿಕ ಯಾವುದೇ ವಿಶ್ವ ಟೂರ್ ಪ್ರಶಸ್ತಿ ಗೆಲ್ಲದಿದ್ದ ಸಿಂಧುಗೆ ಈ ಜಯ ಅತ್ಯಂತ ಮಹತ್ವದ್ದಾಗಿದೆ. ಸತತ ಗಾಯಗಳು, ಫಾರ್ಮ್ ಕುಸಿತ ಮತ್ತು ಕಠಿಣ ಸ್ಪರ್ಧೆಯ ನಡುವೆಯೂ ಅವರು ತಾಳ್ಮೆಯಿಂದ ಮರಳಿ ತಮ್ಮ ಅನುಭವವನ್ನು ಪ್ರದರ್ಶಿಸಿ ಪ್ರಶಸ್ತಿ ಗೆದ್ದಿದ್ದಾರೆ. ಈ ಬಗ್ಗೆ ಸಿಂಧು ಹೇಳಿದ್ದೇನು? ಗೆಲುವಿನ ನಂತರ ಮಾತನಾಡಿದ ಪಿ.ವಿ. ಸಿಂಧು, ನನಗೆ ತುಂಬಾ ಸಂತೋಷವಾಗಿದೆ. ಸುಮಾರು 19 ತಿಂಗಳ ಬಳಿಕ ಈ ಮಟ್ಟದ ಪ್ರಶಸ್ತಿ ಗೆದ್ದಿರುವುದು ವಿಶೇಷ ಅನುಭವ. ಮಾತುಗಳೇ ಬರುತ್ತಿಲ್ಲ. ನನ್ನ ತಂಡ, ತರಬೇತುದಾರರು ಮತ್ತು ಅಭಿಮಾನಿಗಳ ಬೆಂಬಲವೇ ಈ ಯಶಸ್ಸಿನ ಹಿಂದಿದೆ ಎಂದು ಭಾವುಕರಾಗಿ ಹೇಳಿದ್ದಾರೆ. ತಮ್ಮ ವೃತ್ತಿ ಜೀವನದ ಮೊದಲ BWF ಸೂಪರ್ 750 ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಮುಂಬರುವ ವಿಶ್ವ ಚಾಂಪಿಯನ್ಶಿಪ್ಗೆ ಆತ್ಮವಿಶ್ವಾಸದೊಂದಿಗೆ ಕಾಲಿಡುವ ವಿಶ್ವಾಸ ಮೂಡಿಸಿದ್ದಾರೆ. ಭಾರತೀಯ ಬ್ಯಾಡ್ಮಿಂಟನ್ಗೆ ಮತ್ತೊಂದು ಸುವರ್ಣ ಅಧ್ಯಾಯ ಬರೆದಿರುವ ಪಿ.ವಿ. ಸಿಂಧು ಅವರ ಸಾಧನೆ ದೇಶದ ಕ್ರೀಡಾಭಿಮಾನಿಗಳಿಗೆ ಸಂಭ್ರಮದ ಕ್ಷಣವಾಗಿತ್ತು. ಪಿ.ವಿ. ಸಿಂಧು ಭಾರತದ ಕೀರ್ತಿಯನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಿದ ಅದ್ಭುತ ಬ್ಯಾಡ್ಮಿಂಟನ್ ತಾರೆ. ಒಲಿಂಪಿಕ್ಸ್ನಲ್ಲಿ ಸತತ 2 ಪದಕಗಳನ್ನು ಗೆದ್ದು ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯ ಮಹಿಳಾ ಕ್ರೀಡಾಪಟು ಎಂಬ ಹೆಗ್ಗಳಿಕೆ ಇವರದ್ದು. ಸಿಂಧು ಅವರ ಅಸಾಧಾರಣ ಕ್ರೀಡಾ ಸಾಧನೆಗಳು, ಪ್ರಶಸ್ತಿಗಳು ಮತ್ತು ಭಾರತೀಯ ಕ್ರೀಡಾಲೋಕಕ್ಕೆ ಅವರು ನೀಡಿದ ಕೊಡುಗೆಗಳ ಸುದೀರ್ಘ ಲೇಖನ ಇಲ್ಲಿದೆ. ಒಲಿಂಪಿಕ್ನಲ್ಲಿ ಐತಿಹಾಸಿಕ ಸಾಧನೆ. ರಿಯೋ ಒಲಿಂಪಿಕ್ಸ್ 2016ರಲ್ಲಿ ಸಿಂಧು ತಮ್ಮ ಚೊಚ್ಚಲ ಒಲಿಂಪಿಕ್ಸ್ನಲ್ಲೇ ಬೆಳ್ಳಿ ಪದಕ ಗೆದ್ದು ಇತಿಹಾಸ ಬರೆದರು. ಈ ಮೂಲಕ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಅತ್ಯಂತ ಕಿರಿಯ ಭಾರತೀಯ ಆಟಗಾರ್ತಿಯಾದರು. ಟೋಕಿಯೋದಲ್ಲಿ ಕಂಚಿನ ಪದಕ ಗೆಲ್ಲುವ ಮೂಲಕ ಒಲಿಂಪಿಕ್ಸ್ನಲ್ಲಿ ಸತತ 2 ಪದಕಗಳನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ. BWF ವಿಶ್ವ ಚಾಂಪಿಯನ್ಶಿಪ್ ಐತಿಹಾಸಿಕ ಚಿನ್ನ. 2029ರಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದ ವಿಶ್ವ ಚಾಂಪಿಯನ್ಶಿಪ್ ಅಲ್ಲಿ ಚಿನ್ನದ ಪದಕ ಗೆಲ್ಲುವ ಮೂಲಕ ಈ ಸಾಧನೆಯನ್ನು ಮಾಡಿದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಇವರು. ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಪಂದ್ಯಾವಳಿಗಳಲ್ಲಿ ಇವರು ಒಟ್ಟು 5 ಪದಕಗಳನ್ನು ಗೆದ್ದಿದ್ದಾರೆ. ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ 2018 ಮತ್ತು 2026ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಮಹಿಳಾ ಸಿಂಗಲ್ಸ್ ಮತ್ತು ಮಿಶ್ರ ತಂಡಗಳ ವಿಭಾಗದಲ್ಲಿ ಚಿನ್ನ, ಬೆಳ್ಳಿ ಹಾಗೂ ಕಂಚಿನ ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಬಂದರೆ ಭಾರತ ಸರ್ಕಾರವು ಸಿಂಧು ಅವರ ಕ್ರೀಡಾ ಸಾಧನೆಯನ್ನು ಪರಿಗಣಿಸಿ ಅತ್ಯುತ್ತಮ ನಾಗರಿಕ ಹಾಗೂ ಕ್ರೀಡಾ ಪ್ರಶಸ್ತಿ ನೀಡಿ ಗೌರವಿಸಿದೆ. 2020ರಲ್ಲಿ ಭಾರತದ 3ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿ ಪದ್ಮಶ್ರೀ, 2015 4ನೇ ಅತ್ಯುನ್ನತ ನಾಗರಿಕ ಗೌರವ KL ರತ್ನ ಪ್ರಶಸ್ತಿ, ಭಾರತದ ಅತ್ಯುನ್ನತ ಕ್ರೀಡಾ ಗೌರವ ಅರ್ಜುನ ಪ್ರಶಸ್ತಿ, ಕ್ರೀಡಾರಂಗದ ಸಾಧನೆಗಾಗಿ ನೀಡಲಾಗುವ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಪಿ.ವಿ. ಸಿಂಧು ಅವರ ದೃಢತೆ ಮತ್ತು ಪರಿಶ್ರಮ ಎಂದಿಗೂ ಬಿಟ್ಟುಕೊಡದ ಗುಣವು ಲಕ್ಷಾಂತರ ಭಾರತೀಯ ಯುವಕ ಯುವತಿಯರಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಕ್ರೀಡಾರಂಗದಲ್ಲಿ ಸಾಧನೆ ಮಾಡಲು ಇಂದಿಗೂ ಪ್ರೇರಣವಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.